ಸ್ನೇಹಿತರೆ ನಮಸ್ಕಾರ. ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾಯಿದ್ದೀವಿ ಅಂತಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಇದೆ, ಆಮೇಲೆ ಟೊಮೊಟೊ ಇದೆ, ಉಪ್ಪಿದೆ, ಆಮೇಲೆ ಡಬ್ಬಮೆಣಸಿಕಾಯಿ ಇದೆ. ಒಂದು ನಿಮಿಷ, ನೋಡ್ತಾ ಇಲ್ವಾ, ಡಬ್ಬಮೆಣಸಿಕಾಯಿ ಇದೆ, ಆಮೇಲೆ ಅರಿಶಿಣ ಇದೆ, ಶೇಂಗದ ಪುಡಿ ಇದೆ, ಅದಾದಮೇಲೆ ಬೆಳ್ಳುಳ್ಳಿ ಇದೆ, ಅದಾದಮೇಲೆ ಸಾಸಿವೆ ಜೀರಿಗೆ ಇದೆ. ಸ್ನೇಹಿತರೆ, ಇವತ್ತು ನಾವು ತೊಗೊಂಡಿರೋದು ಎಷ್ಟು ಅಂತಂದರೆ ಒಂದು 6 ಡಬ್ಬಮೆಣಸಿನ್ಕಾಯಿ ತೊಗೊಂಡಿರೋದು. ಸ್ನೇಹಿತರೆ, ಇವತ್ತು ನಾವು ಮಾಡುವಂಥ ಅಡುಗೆ ಯಾವುದಂತಂದರೆ ಈ ಡಬ್ಬಮೆಣಸಿನ್ಕಾಯಿ. ಅಂದರೆ ಡಬ್ಬಮೆಣಸಿನ್ಕಾಯಿ ಕೂಡ ಕೆಲವರು ಅಂದರೆ ಒಂದು 4 ಪೀಸ್ ಮಾಡಿ ಅದಕ್ಕೆ ಎಲ್ಲ ಥರ ಶೇಂಗದ ಪುಡಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಖಾರ ಆಗಿರ್ಬೋದು, ಅದಕ್ಕೆ ತುಂಬಿ ಕೂಡ ಆ ಥರನೂ ಮಾಡ್ತಾರೆ. ಇನ್ನು ಕೆಲವರು ಸಣ್ಣಾಗಿ ಕಟ್ಟಾಗಿ ಆ ಥರ ಕೂಡ ಅಡುಗೆ ಮಾಡ್ತಾರೆ. ಸ್ನೇಹಿತರೆ, ಇವತ್ತು ನಾವು ಯಾವ ಥರ ಅಡುಗೆ ಮಾಡ್ತೀವಿ ಅಂದರೆ ಸಣ್ಣಾಗಿ ಕಟ್ ಮಾಡಿ ಇದನ್ನು ನಾವು ಚಪಾತಿಯಲ್ಲಿ ಆಗಿರ್ಬೋದು, ಅಥವಾ ರೊಟ್ಟಿಯಲ್ಲಿ ಆಗಿರ್ಬೋದು, ಅಥವಾ ಪರೋಟದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಊಟ ಮಾಡ್ಬೋದು. ಹಂಗಾಗಿ ನಾವು ಸಣ್ಣಾಗಿ ಕಟ್ ಮಾಡ್ತಾಯಿದ್ದೀವಿ. ಇವಾಗ ನೋಡ್ತಾ ಇದ್ರಲ್ವ, ಇವಾಗ ನಮ್ಮ ವೈಫ್ ಅವರು ಅಂದರೆ ಟೊಮೊಟೊ ಕಟ್ ಮಾಡಿದವ್ರೆ. ಸ್ನೇಹಿತರೆ, ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ, ಬಲವಂತ ಬೇಡ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಲ್ವ, ಇವಾಗ ಅಂದರೆ ಡಬ್ಬಮೆಣಸಿನ್ಕಾಯಿ ಕಟ್ ಮಾಡ್ತಿದ್ದಾರೆ. ಅಂದರೆ ಈ ಥರ ಸಣ್ಣಾಗಿ ನೀವು ಕಟ್ ಮಾಡಬೇಕು. ಈ ಥರ ಸಣ್ಣಾಗಿ ಕಟ್ ಮಾಡೋದ್ರಿಂದ ಪ್ರಯೋಜನ ಏನಂತಂದರೆ, ಅಂದರೆ ನಾವು ಹಾಕುವಂಥ ಪದಾರ್ಥ ಎಣ್ಣೆ ಆಗಿರ್ಬೋದು, ಅಥವಾ ಖಾರ ಆಗಿರ್ಬೋದು, ಅಥವಾ ಅರಿಶಿಣ ಆಗಿರ್ಬೋದು, ಅಥವಾ ಪ್ರತಿಯೊಂದು ಪದಾರ್ಥ ಆಗಿರ್ಬೋದು, ಈ ಥರ ಸಣ್ಣಾಗಿ ಕಟ್ಟಾದಾಗ ಮಾತ್ರ ಪದಾರ್ಥ ಚೆನ್ನಾಗಿ ಹಿಡಿಯುತ್ತಂತಲೇ ಹೇಳಲಾಗುತ್ತೆ. ಸೊ ಹಾಗಾಗಿ ನೀವು ಕೂಡ ಇದೇ ಥರ ಸಣ್ಣಾಗಿ ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ಪೀಸು ದೊಡ್ಡದಾಗಿದ್ದರೆ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗಿರಲ್ಲ, ಹಾಗೆ ಒಂದು ಸ್ವಲ್ಪ ವೇಸ್ಟ್ ಆಗುತ್ತೆ ಊಟ. ಅದಕ್ಕೋಸ್ಕರ ನೀವು ಈ ಥರ ಸಣ್ಣಾಗಿ ಕಟ್ ಮಾಡಿದರೆ ಮಾತ್ರ ಅಂದರೆ ನಾವು ಮಾಡುವಂಥ ಪಲ್ಯ ಚೆನ್ನಾಗುತ್ತೆ ಅಂತ ನಾನು ಹೇಳೋದು. ಇವಾಗ ಆಲ್ರೆಡಿ ಒಂದು 3/4% ಕಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಫುಲ್ ಕಟ್ ಮಾಡಿದ್ದಾರೆ. ಸ್ನೇಹಿತರೆ, ಇವಾಗ ಕಟ್ಟಾದ ತಕ್ಷಣ ನೀವೇನು ಮಾಡ್ಬೇಕಂದ್ರೆ, ಈ ಥರ ಮನೆಯಲ್ಲಿ ಒಂದು ಪ್ಲೇಟ್ ಇದ್ದರೆ ಈ ಥರ ಪ್ಲೇಟಿಗೆ ನೀವು ಶಿಫ್ಟ್ ಮಾಡಬೇಕಾಗುತ್ತೆ, ಅಂದರೆ ಹಾಕಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಲ್ವ, ಇವಾಗ ಎಲ್ಲನೂ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆನ್ ಮಾಡ್ತಿದ್ದಾರೆ. ಗ್ಯಾಸ್ ಆನ್ ಆಯಿತು. ಇವಾಗ ಅಂದರೆ ನೋಡ್ತಾ ಇರ್ಬೋದು, ಕಡಾಯಿ ಕೂಡ ಇಡ್ತಿದ್ದಾರೆ. ಈ ಥರ ಅಂದರೆ ಕಸ ಅಥವಾ ಏನಾದರೂ ಇರುತ್ತೆ, ಸ್ವಲ್ಪ ಅಂದರೆ ಕಡಾಯಿ ಇಟ್ಟಾದಮೇಲೆ ಒಂದು ಸ್ವಲ್ಪ ಅದನ್ನು ಒರೆಸ್ಬೇಕಾಗುತ್ತೆ. ಅವರು ಕೂಡ ಒರೆಸಿದ್ರು. ಇವಾಗ ಎಣ್ಣೆ ಹಾಕ್ತಿದ್ದಾರೆ, ನೋಡ್ತಾ ಇರ್ಬೋದು. ಅಂದರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಯಾಕಂದರೆ ಐಟಮ್ ಜಾಸ್ತಿ ಇದೆ. ನೋಡ್ತಿದ್ರಲ್ವ, ನಾವು ಒಂದು 2.5 ಅಥವಾ 3 ಸ್ಪೂನ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಅಂದರೆ ಬೆಳ್ಳುಳ್ಳಿ ಅಂದರೆ ಜಜ್ಜಿದ್ದಾರೆ, ಅದು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದಾರೆ. ಇವಾಗ ನೋಡ್ತಿದ್ರಲ್ವ, ಈ ಥರ ಅಂದರೆ ಸ್ವಲ್ಪ ಕೆಂಪು ಕಲರ್ ಬರಬೇಕು, ಆವಾಗ ಮಾತ್ರ ನೀವು ಇನ್ನೊಂದು ಬೇರೆ ಪದಾರ್ಥ ಹಾಕ್ಬೋದು. ಇವಾಗ ನೋಡ್ತಿದ್ರಲ್ವ, ಟೊಮೊಟೊ ಹಾಕ್ತಿದ್ದಾರೆ. ಅಂದರೆ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಟೊಮೊಟೊ ಹಾಕಬೇಕು. ಸುಮ್ಮನೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಹಸಿ ಬಿಸಿ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಫ್ರೈ ಆದಾಗ ಮಾತ್ರ ಹಾಕ್ಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಟೊಮೊಟೊ ಕೂಡ ಇದನ್ನು ಇವಾಗ ನೋಡ್ತಿದ್ರಲ್ವ ಯಾವ ಥರ ಅಂದರೆ ತಿರುಗಿಸ್ತಾ ಇದ್ದಾರೆ. ನೀವು ಕೂಡ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಮಾತ್ರ ಟೊಮೊಟೊ ಚೆನ್ನಾಗಿ ಬೇಯುತ್ತೆ. ಸ್ನೇಹಿತರೆ, ಇವಾಗ ನೋಡಿದ್ರಲ್ವ, ಮುಚ್ಚಳ ಒಂದು ಸ್ವಲ್ಪ ಹೊತ್ತು ಮುಚ್ಚಬೇಕು. ಯಾಕಂದರೆ ಮುಚ್ಚಳ ಮುಚ್ಚಿದಾಗ ಈ ಥರ ಹೊಗೆ ಬರುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಕುದೀತು ಅಂತಲೇ ಹೇಳಲಾಗುತ್ತೆ. ಇವಾಗ ಅಂದರೆ ಕಟ್ ಮಾಡಿರ್ತಕ್ಕಂಥ ಡಬ್ಬಮೆಣಸಿನ್ಕಾಯಿನ ಹಾಕ್ತಾಯಿದ್ದಾರೆ. ನೋಡ್ತಾ ಇದ್ರಲ್ವಾ, ಅಂದರೆ ನಿಧಾನಕ್ಕೆ ಹಾಕ್ಬೇಕು. ಎಲ್ಲನೂ ಒಂದೇ ಸಲ ಹಾಕಿದರೆ ಒಂದು ಸ್ವಲ್ಪ ಇದಾಗುತ್ತೆ, ಮಿಕ್ಸ್ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಅಂದರೆ ಅಡುಗೆ ಎಷ್ಟಂದರೆ ಇನ್ನೊಂದು ಅಡುಗೆ ಮಾಡುವಾಗ ಒಂದು ಸ್ವಲ್ಪ ಅರ್ಜೆಂಟ್ ಮಾಡಬಾರ್ದು. ಯಾಕೆಂದರೆ ಅಡುಗೆ ಸರಿಯಾಗಿ ಬೇಯೋದಿಲ್ಲ. ಸೊ ಹಾಗಾಗಿ
ಒಂದು ಸ್ವಲ್ಪ ಅಡುಗೆ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ನಿಧಾನನೇ ಅಡುಗೆ ಮಾಡಬೇಕು. ಇವಾಗ ನೋಡ್ತಾ ಇದ್ದೀರಲ್ವ, ನಾವು ಹಾಕಿರ್ತಕ್ಕಂಥ ಟೊಮೊಟೊ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಎಣ್ಣೆನೇ ಆಗಿರ್ಬೋದು, ಎಲ್ಲನೂ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಮಿಕ್ಸ್ ಮಾಡಿ. ಸ್ನೇಹಿತರೆ, ಇವಾಗ ಆಲ್ರೆಡಿ ಎಲ್ಲನೂ ಮಿಕ್ಸ್ ಆಗಿದೆ. ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ. ಸ್ನೇಹಿತರೆ, ಅದು ನಮ್ಮ ಮನೆಯಲ್ಲಿ ಇರೋ ಬೆಕ್ಕದು, ಹಂಗಾಗಿ ಒಂದು ಸ್ವಲ್ಪ ವಿಡಿಯೋದಲ್ಲಿ ಬರುತ್ತಾ ಇರುತ್ತೆ. ಇವಾಗ ನೋಡ್ತಾ ಇದ್ರಲ್ವಾ, ಇವಾಗ ಅಂದರೆ ಖಾರ ಹಾಕ್ತಿದ್ದಾರೆ. ಅಂದರೆ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಾವು ಒಂದು ಎರಡು ಅಥವಾ 2.5 ಸ್ಪೂನ್ ಖಾರ ಹಾಕಿದ್ದು ಅಂತ ಅಂದ್ಕೊಳ್ಳಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಅಂದರೆ ಖಾರ ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ. ಅಂದರೆ ಆಲ್ರೆಡಿ ಇದರಲ್ಲಿ ಒಂದು ಸ್ವಲ್ಪ ಖಾರ ಇರುತ್ತೆ. ನೀವು ಒಂದು ಸ್ವಲ್ಪ ಅಂದರೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಬೇಕಾಗುತ್ತೆ. ಜಾಸ್ತಿ ಹಾಕಿದರೆ ಆಮೇಲೆ ನಿಮಗೆ ಊಟ ಮಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಖಾರ ಹಾಕಬೇಕಾಗುತ್ತೆ. ಅಷ್ಟೇ. ಇವಾಗ ಅರಿಶಿಣ ಹಾಕ್ತಿದ್ದಾರೆ. ನೋಡೋಣ ಅರಿಶಿಣ ಎಷ್ಟು ಹಾಕ್ಬೋದು ಅಂತ. ಸ್ವಲ್ಪನೇ ಹಾಕ್ತಿದ್ದಾರೆ, ಅಂದರೆ ಜಾಸ್ತಿ ಅಲ್ಲ, ಈ ಕಡೆ ಕಮ್ಮಿನಲ್ಲ, ಅಂದರೆ ಒಂದು ಮೀಡಿಯಮು, ಒಂದು ಲೆಕ್ಕದ ಮೇಲೆ ಹಾಕ್ತಿದ್ದಾರೆ. ನೋಡ್ತಿದ್ದಾರಲ್ವ, ಇಷ್ಟೇ ಅರಿಶಿಣ ಹಾಕಬೇಕು. ಸ್ನೇಹಿತರೆ, ಇವಾಗ ನಾವು ಮನೆಯಲ್ಲಿ 3 ಜನ ಇರೋದರಿಂದ ನಾವು ಒಂದು 6 ಡಬ್ಬ ಮೆಣಸಿನ್ಕಾಯಿ ತೊಗೊಂಡಿದ್ವಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದರ ಮೇಲೆ ಡಿಫ್ರೆಂಟ್ ಆಗುತ್ತೆ. ಸೊ ನಾವೊಂದು 1 ಅಥವಾ 2 ಹೆಚ್ಚಿಗೆ ಇರಲಿಲ್ಲ ಅಂತ ತೊಗೊಂಡಿರೋದು. ನೋಡ್ತಿದ್ದಾರಲ್ವ, ಈ ಥರ ಅರಿಶಿಣ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡಬೇಕು. ಸ್ನೇಹಿತರೆ, ಆಲ್ರೆಡಿ ನಿಮ್ಗೆ ನೋಡ್ತಾ ಇರ್ಬೋದು, ನಾವು ವೀಡಿಯೋದಲ್ಲಿ ಏನೆಲ್ಲ ಫಸ್ಟ್ಲಿಂದ ನಾವು ಹಾಕ್ತಾ ಬಂದಿದ್ದೀವಿ. ಎಣ್ಣೆ ಹಾಕಿದ್ದಾರೆ, ಅದಾದಮೇಲೆ ಬೆಳ್ಳುಳ್ಳಿ ಹಾಕಿದ್ದಾರೆ, ಆಮೇಲೆ ಟೊಮೊಟೊ ಹಾಕಿದ್ರು, ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ರು, ಆಮೇಲೆ ಎಲ್ಲ ಹಾಕಿದ್ರು. ಇವಾಗ ಸ್ನೇಹಿತರೆ ಉಪ್ಪು ಕೂಡ ಹಾಕ್ತಾಯಿದ್ದಾರೆ, ಆಮೇಲೆ ಅರಿಶಿಣ ಕೂಡ ಹಾಕಿದರು. ಸ್ನೇಹಿತರೆ, ಉಪ್ಪು ಹಾಕಿದ ಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನೋಡ್ತಿದ್ದೀರಲ್ವ, ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದಾಗ ನಾವು ಹಾಕಿರ್ತಕ್ಕಂಥ ಉಪ್ಪು ಎಲ್ಲ ಕಡೆ ಹೊಂದಿಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಕೂಡ ಉಪ್ಪು ಹಾಕಿದಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಉಪ್ಪು ಕರಗುತ್ತೆ, ಹಂಗಂತ ಮಿಕ್ಸ್ ಮಾಡಿಲ್ಲ ಅಂದ್ರೆ ಕರಗೋದಿಲ್ಲ. ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಉಪ್ಪು ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದಾರೆ, ಇವಾಗ ಶೇಂಗದ ಪುಡಿ ಕೂಡ ಹಾಕ್ತಾಯಿದ್ದಾರೆ. ನಿಮ್ಮ ಮನೆಯಲ್ಲಿ ಶೇಂಗದ ಪುಡಿ ಹಾಕ್ಬೇಕಂತೇನಿಲ್ಲ, ಇದ್ದರೆ ಹಾಕಿ, ಇಲ್ಲ ಅಂತಂದ್ರೆ ಇಲ್ಲ. ನಾವು ಅಂದರೆ ಶೇಂಗದ ಪುಡಿ ಯೂಸ್ ಮಾಡ್ತಾಯಿದ್ವಿ. ಶೇಂಗದ ಪುಡಿ ಹಾಕಿದ ಮೇಲೆ ಸ್ನೇಹಿತರೆ, ಈ ಥರ ನೀವು ಏನು ಮಾಡ್ಬೇಕಂದ್ರೆ ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ನೋಡ್ತಿದ್ರಲ್ವಾ ಯಾವ ಥರ ಮಿಕ್ಸ್ ಮಾಡ್ತಿದ್ರೆ, ಯಾಕಂದರೆ ನೀವು ಹಾಕಿರ್ತಕ್ಕಂಥ ಶೇಂಗದ ಪುಡಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ನೀವು ಕೂಡ ಶೇಂಗದ ಪುಡಿ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಇವಾಗ ಸ್ನೇಹಿತರೆ ಮಿಕ್ಸ್ ಆಗಿದೆ. ಆಲ್ರೆಡಿ ನೋಡ್ತಾ ಇದ್ರಲ್ವ ಯಾವ ಥರ ಹೊಗೆ ಬರ್ತಾಯಿದೆ. ನನ್ನ ಪ್ರಕಾರ ಒಂದು 100%ದಲ್ಲಿ ಒಂದು 80% ಆಗಿದೆ ಅಂತ ಅನಿಸುತ್ತೆ. ಸ್ನೇಹಿತರೆ, ನೀರು ಕೂಡ ಹಾಕ್ತಿದ್ದಾರೆ. ಯಾಕಂದರೆ ನಾವು ಹಾಕಿರ್ತಕ್ಕಂಥ ಐಟಮು ಅಂದರೆ ಒಂದು ಸ್ವಲ್ಪ ಹೊಂದಿಕೊಳ್ಳೋದಿಲ್ಲ. ಒಂದು ಸ್ವಲ್ಪ ನೀರು ಹಾಕಿದರೆ ಮಾತ್ರ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರಲ್ಲಿ ಕೂಡ ನಾವು ಹಾಕಿರ್ತಕ್ಕಂಥ ಡಬ್ಬ ಮೆಣಸಿನ್ಕಾಯಿ ಅದು ಕೂಡ ಒಂದು ಸ್ವಲ್ಪ ಕುದಿಯುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಅಂದರೆ ಮೀಡಿಯಮ್ ಅಂದರೆ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ ಮಾತ್ರ ನಮ್ಮ ವೈಫರ್ ನೀರು ಹಾಕಿದ್ದಾರೆ. ಇವಾಗ ನೋಡ್ತಿದ್ದಾರಲ್ವಾ, ಈ ಥರ ಬರುತ್ತೆ ಅಡುಗೆ. ಸ್ನೇಹಿತರೆ, ಈ ಥರ ಒಂದು ಸ್ವಲ್ಪ ಒಂದು 5 ನಿಮಿಷ ಅಥವಾ 3 ನಿಮಿಷ ಈ ಥರ ಮುಚ್ಚಬೇಕಾಗುತ್ತೆ ಸ್ನೇಹಿತರೆ. ಮುಚ್ಚಿದಾಗ ಮಾತ್ರ ಚೆನ್ನಾಗಿ ಕುದಿಯುತ್ತೆ ಅದು. ಇವಾಗ ನೋಡೋಣ, ಇವಾಗ ಮುಚ್ಚಳ ತೆಗಿತಾರೆ ಅಂತ ಅನಿಸುತ್ತೆ, ತೆಗೆದ್ರು. ಇವಾಗ ನೋಡ್ತಿದ್ದಾರಲ್ವ, ನನ್ನ ಪ್ರಕಾರ ಒಂದು 100%ದಲ್ಲಿ ಒಂದು 80% ಅಡುಗೆ ಆಗಿದೆ ಅನಿಸುತ್ತೆ. ನೋಡ್ತಿದ್ದಾರಲ್ವ, ಈ ಥರ ಅದು ಹೊರ್ಕೊಳ್ಳುತ್ತೆ. ನೀವು ಆವಾಗ ಏನು ಮಾಡ್ಬೇಕಂತಂದರೆ ಒಂದು ಸ್ವಲ್ಪ ಸೌಟಲ್ಲಿ ಒಂದು ಸ್ವಲ್ಪ ಅಕಸ್ಮಾತ್ ಹೊರ್ಕೊಂಡಿತ್ತಂತಂದರೆ ನೀವು ಈ ಥರ ಸೌಟಲ್ಲಿ ಅದನ್ನು ಒಂದು ಸ್ವಲ್ಪ ತೆಗಿಬೇಕಾಗುತ್ತೆ. ಇವಾಗ ಇದು ಮಾಡ್ತಾರಲ್ವ, ಈ ಥರ ಸೌಟಲ್ಲಿ ಅದನ್ನು ಕೊರಿಬೇಕಾಗುತ್ತೆ. ಇವಾಗ ಮತ್ತೆ ಒಂದು ಸ್ವಲ್ಪ ಅಂದರೆ ಒಂದು ನಿಮಿಷ ಅಥವಾ ಒಂದು 30 ಸೆಕೆಂಡ್ ಮಾತ್ರ ಬಂದ್ ಮಾಡಿದ್ರು ಅಂತ ಅನಿಸುತ್ತೆ. ಇವಾಗ ಇಳಿಸ್ತಾ ಇದ್ದಾರೆ. ನೋಡೋಣ ಸ್ನೇಹಿತರೆ ಯಾವ ಥರ ಅಡುಗೆ ಆಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ನೀವು ಅಡುಗೆ ಮಾಡ್ಬೋದು. ಇದು ಸ್ನೇಹಿತರೆ, ಇದು ಒಂದು ಸಿಂಪಲ್ ಅಡುಗೆ ಅಂತಲೇ ಹೇಳ್ಬೋದು. ಇದೊಂದು ದೊಡ್ಡ ಕೆಲಸನೆಲ್ಲ. ನೋಡ್ತಾರಲ್ವಾ, ಈ ಥರ ಬರುತ್ತೆ. ಇದು ಯಾರೇ ಆಗಿರ್ಬೋದು, ಬ್ಯಾಚುಲರ್ ಆಗಿರ್ಬೋದು ಅಥವಾ
ಫ್ಯಾಮಿಲಿಯಲ್ಲೂ ಕೂಡ ಇದನ್ನು ಮಾಡಿಕೊಳ್ಳೋಕ್ಕೆ ತುಂಬ ಈಸಿ ಆದಂಥ ಅಡುಗೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ನಾವು ಇವಾಗ ರೈಸ್ ನಮ್ಮ ವೈಫರ್ ಹಾಕ್ತಿದ್ದಾರೆ. ನೋಡೋಣ ರೈಸಲ್ಲಿ ಯಾವ ಥರ ಬರುತ್ತೆ. ರೈಸಲ್ಲೂ ಕೂಡ ಇದನ್ನು ಚೆನ್ನಾಗಿ ಊಟ ಮಾಡ್ಬೋದು. ರೈಸ್ ಹಾಕಿದ್ರು, ನೋಡ್ತಾ ಇದ್ರಲ್ವಾ ರೈಸು. ಸ್ನೇಹಿತರೆ, ಇನ್ನೊಂದು ಯಾರೇ ಆಗಿರ್ಬೋದು, ಯಾವತ್ತೂ ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ. ಇವಾಗ ನೋಡೋಣ ಹೆಂಗೆ ಯಾವ ಥರ ಆಗಿದೆ ಗೊತ್ತಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ವಾ, ಈ ಥರ ಬರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬು ಚಾನಲಲ್ಲಿ ನಮ್ಮ ಒಂದು ವೀಡಿಯೋಗಳು ನೋಡ್ತಿದ್ರ, ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ. ಈ ಒಂದು ಚಾನಲ್ಗೆ ಸ್ನೇಹಿತರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗೆ ನಿಮಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಗುಡ್ ಬೈ, ಗುಡ್ ನೈಟ್, ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.